ಇನ್ನು ಶೂಟೌಟ್ನಲ್ಲಿ ಕೊಲೆಯಾದ ಗೌತಮಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾಳೆ. ಇವತ್ತು ಬಂದ ರಿಸಲ್ಟ್ನಲ್ಲಿ ಒಟ್ಟು 472 ಅಂಕಗಳನ್ನು ಆಕೆ ಗಳಿಸಿದ್ದಾಳೆ. ಇನ್ನು ಈ ಬಗ್ಗೆ ಗೌತಮಿ ತಂದೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಕಣ್ಣೀರಿಟ್ರು. ನನ್ನ ಮಗಳು ಉತ್ತಮ ಅಂಕ ಗಳಿಸುವ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು, ವಿಶ್ವಾಸ ಇತ್ತು. ಆದರೆ ಏನು ಮಾಡೋದು, ಒಳ್ಳೆ ರಿಸಲ್ಟ್ ಬಂದರೂ ಮಗಳೇ ಇಲ್ಲ ಅಂತ ಕಣ್ಣೀರಿಟ್ರು. ಹಾಗೇನೇ ತಮಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಬೇಕು ಅಂತ ಅಂಗಲಾಚಿದ್ರು. 78% ಅಂಕಗಳನ್ನು ಪಡೆದುಕೊಂಡು ಗೌತಮಿ ಉತ್ತೀರ್ಣಲಾಗಿದ್ದಾಳೆ. 472 ಒಟ್ಟು ಅಂಕಗಳನ್ನು ಗೌತಮಿ ಗಳಿಸಿದ್ದಾಳೆ. ದುರಾದೃಷ್ಟವಶಾತ್ ಶೂಟೌಟ್ ಪ್ರಕರಣದಲ್ಲಿ ಗೌತಮಿ ಮೃತಳಾಗಿದ್ದು, ತಂದೆ ಇದನ್ನ ನೆನೆದು ಕಣ್ಣೀರಿಟ್ಟಂತಹ ಘಟನೆ ಕೂಡ ನಡೆಯಿತು. ನನ್ನ ಮಗಳಿಗೆ ನ್ಯಾಯ ಒದಗಿಸಿಕೊಡಿ, ಇದುವರೆಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಅವರ ಅಳಲು. ಯಾರಿಗೋಸ್ಕರ ಬದುಕಬೇಕನ್ನಂಗಾಗಿದೆ ಸರ್. ನಮ್ಗೀಗ ಇರೋದೊಂದು ಮಗುನ ಕಳ್ಕೊಂಡು ಆ ಭೂಮಿ ತಾಯಿಗೆ ಒಬ್ಬಳೆ ಬಾರಾಗಿದ್ಲ ಸರ್. ಯಾರಿಗೋಸ್ಕರ ಬದುಕಬೇಕನ್ನಂಗಾಗಿದೆ ಸರ್. ನಮ್ಗೀಗ ಎಲ್ಲ ಸರಿ ಹೋಗಿದ್ದೇ ಇದ್ದಲ್ಲಿ ಇವತ್ತಿನ ಈ ಫಲಿತಾಂಶ ಗೌತಮಿ ಮನೆಯಲ್ಲಿ ಸಂಭ್ರಮ ಮೂಡಿಸಬೇಕಾಗಿತ್ತು. ಆದರೆ ಗೌತಮಿ ಇಲ್ಲದೆ ರಿಸಲ್ಟ್ ಯಾರಿಗಾಗಿ ಬಂದಿದೆ ಅನ್ನೋ ನೋವು ಇವತ್ತು ಅವರ ಪೋಷಕರದ್ದು. ಗೌತಮಿಯ ರಿಸಲ್ಟ್ ಉತ್ತಮವಾಗಿದೆ. 78.66 ಅಂಕಗಳಲ್ಲಿ ಅಂಕಗಳನ್ನು ಗಳಿಸಿ ಗೌತಮಿ ಉತ್ತೀರ್ಣಲಾಗಿದ್ದಾಳೆ ಮೊದಲ ದರ್ಜೆಯಲ್ಲಿ. ಆದರೆ ಈ ಸಂಭ್ರಮವನ್ನು ಹಂಚಿಕೊಳ್ಳುವ ಯಾವ ಸ್ಥಿತಿಯಲ್ಲೂ ಕೂಡ ಗೌತಮಿ ಕುಟುಂಬ ಇಲ್ಲ. ಮಗಳನ್ನ ಕಳೆದುಕೊಂಡು ತಂದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನನ್ನ ಮಗಳಿಗೆ ನ್ಯಾಯ ಒದಗಿಸಿಕೊಡಿ, ಯಾರಿಗಾಗಿ ನಾವು ಬದುಕಬೇಕು ಅನ್ನೋ ಅಳಲು ಅವರದ್ದು. ಸ್ವಲ್ಪ ಜಾಸ್ತಿನೇ ಬರಬೇಕಾಯಿತು, ಬಟ್ ಅವಳಿದ್ದಿದ್ರೆ ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕೋದು ಅದು ಏನೋ ಮಾಡ್ಬೋದಾಗಿತ್ತು. ಬಟ್ ಯಾಕೆ ಆಗ್ತೀರಿ, ರಿವ್ಯಾಲ್ಯೂಯೇಷನ್ ಹಾಕೋದು ಬೇಡ, ಏನು ಬೇಡ, ಆಗೋಗಿದೆ. ನಮ್ಮ ಮುಗಿದೋಯ್ತಲ್ಲ ಸರ್, ನಮ್ಮ ಅಧ್ಯಯನ ಮುಗಿದೋಯ್ದೆ. ಮತ್ತು ಒಂದು ಅಂದರೆ ಅವರು ವೈದ್ಯ ಆಗೋ ಒಂದು ಕನಸು ಕಂಡಿದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರು. ಸೊ ಇದೀಗ ಈ ಒಂದು PUC ಎಕ್ಸಾಮಲ್ಲೂ ಸಾಕಷ್ಟು ಶ್ರಮ ವಹಿಸಿದ್ರು, ಪರಿಶ್ರಮ ಹಾಕಿದ್ರು. ಏನು ಹೇಳ್ತೀರಾ, ಅವರ ಪರಿಶ್ರಮಕ್ಕೆ ತಕ್ಕ ಈಗ ಫಲ ಸಿಕ್ಕಿದೆ, ಪ್ರಥಮ ದರ್ಜೆ ಬಂದಿದ್ದಾರೆ. ಹಿಂಗೆ ಪ್ರಥಮ ದರ್ಜೆ ಬಂದಿದ್ದಾಳೆ ಸರ್, ಸಂತೋಷ ನನಗೆ. ಇನ್ನೂ ಬರ್ಬೇಕನ್ನೋದು ಏನಿಲ್ಲ, ಸಂತೋಷ. ಅವಳು ಓದಿದ ಎಫರ್ಟ್ ಹಾಕಿರೋದಲ್ಲ. ಇನ್ನು ಸ್ವಲ್ಪ ನಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಎಲ್ಲ ತಂದೆ ತಾಯಿಗಳ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಸಾಕು, ಸಫಿಷಿಯೆಂಟ್ ಸರ್, ಬಂದಿದ್ದಾಳೆ ಅವಳಿಗೆ. ಅವಳು ಮಗಳು ಮೃತಳಾದ ಸಂದರ್ಭದಲ್ಲೂ ಕೂಡ ತಂದೆ ತಾಯಿಯ ಆಕ್ರಂದನ ಇದೇ ಆಗಿತ್ತು. ನನ್ನ ಮಗಳು ಅದ್ಭುತವಾದಂತಹ ವಿದ್ಯಾರ್ಥಿನಿ, ಆಕೆ ಅದ್ಭುತವಾದಂತಹ ಪರೀಕ್ಷಾ ಸಿದ್ಧತೆಗಳನ್ನು ನಡೆಸಿದ್ಲು, ಆಕೆ ಒಳ್ಳೆಯ ಅಂಕಗಳನ್ನು ತರ್ತಾಳೆ ಅನ್ನುವ ವಿಶ್ವಾಸವನ್ನ ಕೂಡ ಆ ಸಂದರ್ಭದಲ್ಲೂ ತಂದೆ ತಾಯಿ ವ್ಯಕ್ತಪಡಿಸಿದ್ರು. ರ್ಯಾಂಕ್ ಸ್ಟೂಡೆಂಟ್ ಸರ್, ನೀವು ಮೀಡಿಯಾದವರೆಲ್ಲ ನೋಡಿ ಸರ್, ಅವಳು ಎಕ್ಸಾಮ್ ರಿಸಲ್ಟ್ ಬಂದಾಗ, ಸೆಕೆಂಡ್ PUC ರಿಸಲ್ಟ್ ಬಂದಾಗ ಅವಳು ಎಂತಳಂತ ನೀವೇ ರಿಸಲ್ಟ್ ಅಲ್ಲೇ ನೋಡಿ ಸರ್. ಬೇಕಾದ್ರೆ ಎಕ್ಸಾಮ್ ಎಲ್ಲ ಬರೆದಿದ್ದಾರೆ ಸರ್, ಬೇಕಾದ್ರೆ ಅವ್ರು ರಿಸಲ್ಟ್ ಬಂದಾಗ ನೀವೇ ನೋಡಿ ಸರ್. ಅವಳು ಎಂತವಳಂತ ನೀವೇ ರಿಸಲ್ಟ್ ಬಂದಾಗ ನೋಡಿ ಸರ್, ನೀವೇ ನೋಡಿ ಸರ್, ರಿಸಲ್ಟ್ ಬಂದಾಗ ನೋಡಿ ಸರ್. ನನ್ನ ಮಗಳು ಎಂತವಳಂತ ನಿಮ್ಮ ರಿಸಲ್ಟ್ ಎಲ್ಲ ಗೊತ್ತಾಗುತ್ತಲ್ಲ ಸರ್, ಅಂತ ಪೋಲಿ ಆಗಿದ್ರೆ. ರ್ಯಾಂಕ್ ಸ್ಟೂಡೆಂಟ್ ಸರ್, ನೀವು ಮೀಡಿಯಾದವರೆಲ್ಲ ನೋಡಿ ಸರ್, ಅವಳು ಎಕ್ಸಾಮ್ ರಿಸಲ್ಟ್ ಬಂದಾಗ, ಸೆಕೆಂಡ್ PUC ರಿಸಲ್ಟ್ ಬಂದಾಗ ಅವಳು ಎಂತಳಂತ ನೀವೇ ರಿಸಲ್ಟ್ ಅಲ್ಲೇ ನೋಡಿ ಸರ್. ಬೇಕಾದ್ರೆ ಎಕ್ಸಾಮ್ ಎಲ್ಲ ಬರೆದಿದ್ದಾರೆ ಸರ್, ಬೇಕಾದ್ರೆ ಅವ್ರು ರಿಸಲ್ಟ್ ಬಂದಾಗ ನೀವೇ ನೋಡಿ ಸರ್. ಅವಳು ಎಂತವಳಂತ ನೀವೇ ರಿಸಲ್ಟ್ ಬಂದಾಗ ನೋಡಿ ಸರ್, ನೀವೇ ನೋಡಿ ಸರ್, ರಿಸಲ್ಟ್ ಬಂದಾಗ ನೋಡಿ ಸರ್. ನನ್ನ ಮಗಳು ಎಂತವಳಂತ ನಿಮ್ಮ ರಿಸಲ್ಟ್ ಎಲ್ಲ ಗೊತ್ತಾಗುತ್ತಲ್ಲ ಸರ್, ಅಂತ ಪೋಲಿ ಆಗಿದ್ರೆ.